ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಹಬ್ಬದ ವಿಶೇಷ ರವೆ ಉಂಡೆಯನ್ನು ತೋರಿಸ್ಕೊಡಕತ್ತೀವಿ ರೀ. ರವಾ ಲಡ್ಡು ಅಥವಾ ರವೆ ಉಂಡೆ ಭಾಳ ಸಾಫ್ಟಾಗಿ ಭಾಳ ಮಸ್ತಾಗಿ ಪಾಕದಿಂದ ಪದ್ಧಸಿರಿಯಾದ ವಿಧಾನವನ್ನು ನಾವು ನಿಮ್ಗೆ ತೋರಿಸ್ಕೊಡ್ತೀವಿ ರೀ. ನಿಮ್ಗೆ ಫಸ್ಟ್ ಟೈಮ್ ಮಾಡಕತ್ತಿದ್ರು ಯಾವುದೇ ರೀತಿಯ ತೊಂದರೆ ಬರಲಾರ್ದ ಆರಾಮಾಗಿ ಅತಿ ಸುಲಭವಾಗಿ ಉಂಡೆಯನ್ನು ನೀವು ಈ ವಿಡಿಯೋ ನೋಡಿದ್ದಾದ್ಮೇಲೆ 100% ಮಾಡ್ತೀರಿ. ಹಾಗಾದ್ರೆ ಈಸಿಯಾಗಿರುವಂತಹ ರವಾ ಲಡ್ಡು ಅಥವಾ ರವೆ ಉಂಡೆಯನ್ನು ನೋಡು ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಚಾನಲ್ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ನೋಡಿ, ಈಗ ಏನು ಮಾಡಿರಿ, ಒಂದು ಕಡಾಯಿದಾಗ ಅಥವಾ ಒಂದು ಪಾತ್ರದಾಗ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಕಾಯಕ್ಕೆ ಇಟ್ರಿ. ಅದಾದ ನಂತರ ಏನು ಮಾಡಿರಿ, ಗೋಡಂಬಿಯನ್ನು ಹಾಕಿರಿ. ಐತ್ರಿ, ಗೋಡಂಬಿಯನ್ನು ಹಾಕಿ ಸ್ವಲ್ಪ ತುಪ್ಪದಾಗ ನೀವು ಹುರಿಬೇಕಾಗೈತೆ ಅಂದ್ರೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡ್ಕೊಂತ ಇರಿ. ಅವು ಸ್ವಲ್ಪ ಹೊತ್ತು ಫ್ರೈ ಆದ್ಮೇಲೆ ಇದ್ರಾಗ ಒಣ ದ್ರಾಕ್ಷಿಯನ್ನು ನಾವು ಹಾಕೊಂಡು ಗೊತ್ತಾತ್ರಿ. ಒಣ ದ್ರಾಕ್ಷಿ ಹಾಕಿ ಅವನು ಸ್ವಲ್ಪ ಹೊತ್ತು ನೀವು ತುಪ್ಪದಾಗಣ ಕರೀರಿ. ಐತ್ರಿ, ಒಂದು ಈಟ ಮತ್ತೇನಿಲ್ಲ, ಇಷ್ಟು ಮಾಡಿ ಇವ್ನು ಎರಡೂ ನಾವು ಒಂದು ಪ್ಲೇಟ್ನಾಗ ತಕ್ಕೊಂಡು ಇಟ್ಕೊಂಡು ಬಿಡೋರಿ. ಅಷ್ಟಾದ್ರೆ ಇವ್ರ ಕೆಲಸ ಮುಗೀತು. ಇನ್ನು ಮುಂದಕ್ಕೆ ತುಪ್ಪದಾಗಣ ನಾವಿಲ್ಲಿ 1.5 ಕಪ್ಪಷ್ಟು ಮೀಡಿಯಮ್ ರವೆ ಇರ್ತೈತೆ ನೋಡ್ರಿ. ಐತ್ರಿ, ಚುರಟ್ ರವೆ. ಆ ಒಂದು ರವೆಯನ್ನು ಹಾಕಾಕತ್ತೀವಿ ರೀ. 1.5 ಕಪ್ ನೆನಪಿಟ್ಟುಕೊರಿ. ಅದನ್ನು ತುಪ್ಪದಾಗ ಎಷ್ಟು ಚಲೋ ಹೊತ್ನಾಗ ಹುರಿತಿರಲಿಲ್ಲ ಅಟ್ಟ ಮಸ್ತಾಗಿರುವಂತಹ ಉಂಡೆ ತಯಾರಾಗ್ತಾವ್ರಿ. ಈ ಒಂದು ಏನು ರವೆ ಐತಿರಲ್ಲ, ಈ ತುಪ್ಪದಾಗ ಅರಳಬೇಕ್ರಿ. ಮತ್ತು ಒಂದು ಘಮ ಬರಕ್ಕೆ ಹತ್ತೈತಿ. ಅಲ್ಲಿ ತಕ ನೀವು ಹುರಿದಾದ ನಂತರ ಇದ್ರೊಳಗೆ ಒಣ ಕೊಬ್ಬರಿ ತುರಿಯನ್ನು ಹಾಕಿರಿ. ಒಂದು ಮುಷ್ಟಿ ಒಳಗೆ ಅಟ್ಟು ಬರ್ತೈತೋ ಅಷ್ಟು ಹಾಕಿರಿ. ಅಷ್ಟಾದ ನಂತರ ಇದನ್ನು ಏನು ಮಾಡಿರಿ, ರವೆ ಜೊತೆ ಕಂಪ್ಲೀಟಾಗಿ ಮಿಕ್ಸ್ ಮಾಡಿರಿ ಚೆನ್ನಾಗಿ. ಸ್ವಲ್ಪ ಹೊತ್ತು ಅಷ್ಟೇ ರೀ. ಇಷ್ಟ ನೀವು ಮಿಕ್ಸ್ ಮಾಡ್ತೀರಿ, ಮುಗಿದೋತು. ಅಲ್ಲಿಗೆ ಏನು ಮಾಡಿರಿ, ಇದನ್ನು ಕೆಳಗೆ ತೊಗೊಂಬಂದು ಒಂದು ಪ್ಲೇಟ್ನಾಗ ಹಾಕಿ ಇಟ್ಬಿಡ್ರಿ. ನೋಡಿ, ಇಷ್ಟ ನೀವು ಇಟ್ಕೊಂಡು ಬರ್ರಿ. ಇನ್ನು ಎಲ್ಲ ಇಂಗ್ರೀಡಿಯೆಂಟ್ಸು ನಿಮ್ಗೆ ಗೊತ್ತಾಯ್ತು. ಒಂದು ರವೆ ಅಂತ ಗೊತ್ತಾಯ್ತು, ಇನ್ನೊಂದು ಡ್ರೈ ಫ್ರೂಟ್ಸ್ ರೀ. ನಿಮ್ಗೆ ಯಾವ್ದು ಬೇಕಂದ್ರೆ ಅವು ಗೋಡಂಬಿ ಬಾದಾಮಿ ಏನು ಹಾಕ್ತಿರೋ ಹಾಕಿರಿ, ನಡಿತೈತಿ. ಆಮೇಲೆ ಏಲಕ್ಕಿ ಪುಡಿ. ಅದಾದ ನಂತರ ಸಕ್ಕರೆ ರೀ. ಸಕ್ಕರೆ ಎಷ್ಟು ಆಗಬೇಕು ಅಂತಂದ್ರೆ 1.5 ಕಪ್ಪಷ್ಟು ನಾವು ರವೆಯನ್ನು ತೊಗೊಂಡಿದ್ದೀವಿ. ನಾವಿಲ್ಲಿ 3/4 ಕಪ್ ಅಷ್ಟು ಅಂದ್ರೆ 3/4 ಕಪ್ಪಷ್ಟು ಏನು ಮಾಡಿದ್ದೀವಿ, ಸಕ್ಕರೆಯನ್ನು ತೊಗೊಂಡಿದ್ದೀವಿ. ಅದಾದ ನಂತರ ಅದಕ್ಕೆ ಮ್ಯಾಲೆ ಒಂದು ದಿವಸ ಉಳಿಯುವಂಗೆ ಇಷ್ಟು ಮುಳುಗುವಂಗೆ ನೀರನ್ನು ನೀವು ಸೇರಿಸ್ಬೇಕು. ಅಂದ್ರೆ ಪಾಕ ಮಾಡ್ಕೊಳಕ್ಕೆ ನಿಮ್ಗೆ 100% ಬರೋಬ್ಬರಿ ಬರ್ತೈತೆ ರೀ. ತಿದ್ರಿ, ಒಂದು ಈಟು ಸಕ್ಕರೆ ಮುಳುಗಿತ್ತು ಅಂತಂದ್ರೆ ಸಾಕು. ಅಷ್ಟು ನೀರನ್ನು ಹಾಕಿ ಇದನ್ನು ನೀವು ಕರಗಿಸೋಕೆ ಶುರು ಮಾಡಿರಿ. ಚೆನ್ನಾಗಿ ಕುದಿತತಿ. ಆಮೇಲೆ ಬರೋಬ್ಬರಿಯಾಗಿ ಪಾಕ ಬರ್ತೈತಿ. ನಡಬರ್ಕ ಏಲಕ್ಕಿಯನ್ನು ನೀವು ಪುಡಿ ಮಾಡಿರ್ತಿಲ್ಲ, ಆ ಏಲಕ್ಕಿ ಪುಡಿಯನ್ನು ಇದ್ರಾಗನ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಂತನ ಇರ್ರಿ ನೀವು ಸ್ವಲ್ಪ ಹೊತ್ತು ಅಷ್ಟೇ. ನಿಮಗೆ ಪಾಕ ಚೆಕ್ ಮಾಡ್ಕೊಳ್ಳೋದಂತೂ ಹೇಳ್ತೀವಿ. ಬರೀ ಒಂದೇಳೆ ಪಾಕ ಬರಬೇಕು, ಅಟ್ಟ ಏನಿಲ್ಲ. ಒಂದ್ಸಲ ಚೆಕ್ ಮಾಡಿರಿ, ಬಂದಿರಲಿಲ್ಲ ಅಂತಂದ್ರೆ ನಿಮಗೆ ಗೊತ್ತಾಗ್ತತಿ. ಅದಾದ ನಂತರ ಏನು ಮಾಡಿರಿ, ಮತ್ತೊಮ್ಮೆ ಇದನ್ನು ಸ್ವಲ್ಪ ಈ ರೀತಿಯಾಗಿ ನೋಡ್ಕೊತ ಇರ್ರಿ. ನೋಡಿ, ಈಗ ಇಷ್ಟು ಬಂದೈತಿ, ಆದ್ರೆ ಕಡಿಮೆ ಎತ್ತಿರಿ. ಆದ್ರೆ ಹಿಂಗಣ ನೀವು ಒಂದು ಸ್ವಲ್ಪ ಅದನ್ನು ಕುದಿಸ್ಕೊತ ಇದ್ರಿ ಅಂತಂದ್ರೆ ಅದು ಒಂದೇಳೆ ಪಾಕ ಬರ್ತೈತಿ. ಈ ರೀತಿ ಒಂದು ಎಳೆ ಕಾಣತೈತಿಲ್ರಿ ಅದ್ರಾಗ. ಇಷ್ಟು ಬರ್ಬೇಕ್ರಿ. ಇಷ್ಟು ಬಂತು ಅಂತಂದ್ರೆ ನೀವು ಈ ಒಂದು ರವೆ ಉಂಡೆಯನ್ನು ಮಾಡ್ತೀರಿ. ಪದ್ಧತಿಯಾಗಿ ಮಾಡ್ತೀರಿ. ಕೆಳಗೆ ತೊಗೊಂಬರಿ, ಅದನ್ನು ತೊಗೊಂಬಂದ ತುಪ್ಪದಾಗ ಹುರಿದಿರುವಂಥ ರವೆಯನ್ನು ಹಾಕಿರಿ. ಹಾಕಿ ಅದಕ್ಕೆ ಡ್ರೈ ಫ್ರೂಟ್ಸನ್ನು ನೀವು ತುಪ್ಪದಾಗ ಕರೆದಿದ್ರಿಲ್ಲ ಅದನ್ನು ಸೇರಿಸ್ರಿ. ಮುಂದಕ್ಕೆ ಇದನ್ನು ಚಲೋ ಹೊತ್ತಂಗೆ ಮಿಕ್ಸ್ ಮಾಡಿರಿ. ತಿಂದ್ರಿ, ಈಗ ಹೆಂಗೈತ್ರಲ್ಲ, ಇದು ಸ್ವಲ್ಪ ಎಲ್ಲ ಈಗ ತಣ್ಣಗೆ ಆಗ್ತೈತಿ. ನೀವು ಬರೀ ಏನು ಮಾಡೋದು, ಮಿಕ್ಸ್ ಮಾಡ್ಕೊತ ಹೋಗೋದು. ಈ ರೀತಿಯಾಗಿ ಅದನ್ನು ಚಮಚೆಯಿಂದ ಬರೋಬ್ಬರಿಯಾಗಿ ಕುಡಿಸಿದ ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಸಮೀಪ ಅಷ್ಟು ತುಪ್ಪವನ್ನು ಹಾಕಿರಿ. ನಿಮಗೆ ರೂಢಿ ಇತ್ತು ನೀವು ತುಪ್ಪ ಹಾಕಲಿಲ್ಲ ಅಂತಂದು ನಡಿತೈತ್ರಿ. ಫಸ್ಟ್ ಟೈಮ್ ಮಾಡಕತ್ತಿದ್ರೆ ತುಪ್ಪ ಹಾಕಿರಿ. ಇದರಿಂದ ಭಾಳ ಮಸ್ತಾಗಿರುವಂತಹ ಸ್ವಾದ ಬರ್ತೈತ್ರಿ. ಮತ್ತು ನಿಮಗೆ ಕಟ್ಟುವಾಗೂ ಈಸಿ ಆಗ್ತೈತ್ರಿ. ಅದಕ್ಕೆ ತುಪ್ಪ ಹಾಕೋದು. ಇಲ್ಲ ನಮಗೆ ಕೈ ಕುತ್ತೈತಿ ಬರೋಬ್ಬರಿ ಐತಿ ಅಂತಂದ್ರೆ ನೀವು ಹಾಕಲಿಲ್ಲ ಅಂದ್ರೆ ನಡಿತೈತ್ರಿ. ಇನ್ನು ಉಂಡೆಯನ್ನು ಯಾವ ರೀತಿ ಕಟ್ಟಬೇಕು ಅಂಥೇಳಿ ನೀವು ನೋಡಕ್ರಿ. ಬಟ್ ಏನಿಲ್ಲ, ಸಿಂಪಲ್ ಆಗಿರುವಂತಹ ಉಂಡೆ ಅದಾವ್ರಿ. ಆಮೇಲೆ ಅಗದಿ ಪದ್ಧತಿಯಾಗಿ ಮತ್ತು ಭಾಳ ಭಾರಿಯಾಗಿರುವಂತಹ ಉಂಡೆಯನ್ನು ನಾವು ನಿಮ್ಗೆ ತೋರ್ಸಕತ್ತೀವಿ. ರವಾನ ಈ ರೀತಿ ಸ್ವಲ್ಪ ತೆಕ್ಕಿ ತೊಗೊಂಡ ಒಂದು 2 ಮುಷ್ಟಿಯಿಂದ ಈ ರೀತಿಯಾಗಿ ಒತ್ಕೊಂತ ಹೋದ್ರಿ ಅಂತಂದ್ರೆ ನಿಮಗೆ ರವೆ ಉಂಡೆ ಕಟ್ಟಕ್ಕೆ ಬರ್ತೈತೆ ರೀ. ನೋಡಿ, ಪಾಕ ಬರೋಬ್ಬರಿ ಐತಿ ಅಂತ ಹೇಳಿ ಆರಾಮ್ಸಿರಿ. ರವೆಯನ್ನು ಒಂದು ಈಟ್ ನೀವು ಕೈಯಾಗಿ ಈ ರೀತಿ ತೊಗೊಂಡಾಗ ಅದು ಅಂಟ್ಕೊಂತ ಕುಯ್ತು ಅಂತಂದ್ರೆ ಬರೋಬ್ಬರಿ ಐತಿ ಅಂತ ಅರ್ಥ ರೀ. ಹಾಗೆ ನೀವು ಕೈಯಿಂದ ಈ ರೀತಿ ಸ್ವಲ್ಪ ಅದನ್ನು ತಿಕ್ಕಿದ್ರೂ ಬರೋಬ್ಬರಿಯಾಗಿ ಕುಂದ್ರತೈತಿ ಮತ್ತು ಬೈಂಡಿಂಗ್ ಏಕದಮ್ ಪದ್ಧತಿಯಾಗಿರ್ತೈತಿ. ಅಂದಾಗ ರವೆ ಉಂಡೆ ಭಾಳ ಚಲೋ ಆಗ್ತಾವೆ. ನಿಮಗೆ ಇನ್ನೊಂದು ಹೇಳ್ಬೇಕ್ರಿ, ಅಕಸ್ಮಾತ್ ನೀವು ಫಸ್ಟ್ ಟೈಮ್ ಮಾಡಕತ್ತಿದ್ರೆ ನಮಗೆ ಪಾಕ ಇಲ್ದನ ರವೆ ಉಂಡೆ ತೋರಿಸ್ರಿ ಅಂತಂದ್ರೆ ನಮ್ಮ ಚಾನಲ್ದಾಗ ಈಗಾಗಲೇ ಪಾಕ ಇಲ್ಲದ ರವೆ ಉಂಡೆಯನ್ನು ನಾವು ನಿಮ್ಗೆ ತೋರಿಸಿದ್ದೇವೆ ರೀ. ಆಮೇಲೆ ನೆನಪಿಡ್ಕೋರಿ, ಪ್ರತಿ ಸಲ ಈ ರೀತಿ ಸ್ವಲ್ಪ ಅದನ್ನು ರವೆಯನ್ನು ಕೈಯಿಂದ ಈ ರೀತಿಯಾಗಿ ತೆಕ್ಕಿ ಆಮೇಲೆ ರವೆಯನ್ನು ತೊಗೊಂಡು ಈ ರೀತಿಯಾಗಿ ಒತ್ತಿದ್ರಿ ಅಂತಂದ್ರೆ ಬೈಂಡಿಂಗ್ ಇನ್ನೂ ಪರ್ಫೆಕ್ಟಾಗಿ ಕುಂದಿರ್ತೈತಿ. ಆಮೇಲೆ ಉಂಡೆನೂ ಅಷ್ಟೇ ಚಲೋತ್ತಂಗೆ ಬರ್ತಾವೆ. ಆರಾಮ್ ಸಿರಿಯಾಗಿ ನೀವು ಇವನ್ನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ರೀ. ನೀವು ಯಾವ ಹಬ್ಬಕ್ಕೆ ಮಾಡ್ಕೊತೀರೋ ಅವಾಗ ಆರಾಮ್ ಸಿರಿಯಾಗಿ ಮಾಡ್ಕೊಳ್ಬೋದು ರೀ ಈ ಒಂದು ಮೆಥಡ್ನಾಗ ರೀ. ಹಂಗೆ ಪಾಕ ಇಲ್ಲದ ರವೆ ಉಂಡೆ ಅಂತ ಏನು ಹೇಳತ್ತಿದ್ದನಿಲ್ಲ,
ನಿಮಗೆ ಅದರ ಲಿಂಕ್ ಬೇಕು ಅಂತಂದ್ರೆ ನೀವು ಲಿಂಕ್ ಅಂತೇಳಿ ಕಮೆಂಟ್ ಮಾಡಿರಿ. ಇಲ್ಲ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದಾಗ ರವೆ ಉಂಡಿ ಸವಿರುಚಿಯ ಸೊಬಗು ಅಂತ ಸರ್ಚ್ ಮಾಡಿ ಕೂಡಲೇ ನಿಮಗೆ ಪಾಕ ಇಲ್ಲದ ರವೆ ಉಂಡೆ ಮ್ಯಾಲ ಕಾಣ್ತತಿ, ತಾವು ಅದನ್ನು ಸಹ ನೋಡ್ಕೊಂಡು ಬರ್ಬೋದು ರೀ. ಹಾಗಾದ್ರೆ ಈ ಎಲ್ಲ ಉಂಡೆಗಳನ್ನು ನೀವು ಪದ್ಧತಿಯಾಗಿ ಮಾಡ್ಕೊಳ್ತೀರಿ. ಇನ್ನು ಹಲವಾರು ರೀತಿಯ ಉಂಡೆ ರೆಸಿಪಿಗಳು ನಮ್ಮ ಚಾನಲ್ದಾಗ ಅದಾವೆ, ನಮ್ಮ ಯೂಟ್ಯೂಬ್ ಚಾನಲ್ದಾಗ ಅದಾವೆ. ತಾವು ನೋಡಿಲ್ಲ ಅಂತಂದ್ರೆ ನೋಡಿಕೊಂಡು ಬರ್ರಿ. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಏನು ಮಾಡ್ಬೇಕ್ರಿ, ಜಲ್ದಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅಥವಾ ಹೊಸದಾಗಿ ಉಂಡೆ ಮಾಡೋರಿಗೆ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ. ಏಕದಮ್ ಸಾಫ್ಟಾಗಿ ಏಕದಮ್ ಮಸ್ತಾಗಿ ಹಾಗೆ ಗಾಡಿ ಹೆಟ್ರ ಕಲ್ಲಾಗಿ ಕುಂದ್ರುವಂಥ ಉಂಡೆ ಅಲ್ರಿ, ಮತ್ತು ಬರೋಬ್ಬರಿಯಾಗಿರುವಂತಹ ಉಂಡೆ, ಏಕದಮ್ ಮಸ್ತಾಗಿರುವಂತಹ ರವೆ ಉಂಡೆ ಅಥವಾ ರವಾ ಲಡ್ಡು ನೀವು ಟ್ರೈ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.